ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಬ್ರಹ್ಮರ್ಷಿ ದೈವರಥ ಗೋಶಾಲೆ, ಅಶೋಕವನ, ಗೋಕರ್ಣ. ನಾವು ಇವತ್ತು ವಿನಾಯಕ ಚತುರ್ಥಿಯ ನಿಮಿತ್ತ ವಿಶೇಷವಾದಂಥ ಒಂದು ಗೋಪೂಜೆ ಹಾಗೂ ಗೋಗ್ರಾಸ ಸೇವೆಯನ್ನು ಇಟ್ಕೊಂಡಿದ್ದೇವೆ. ಬೆಳಗ್ಗೆ ಧನ್ವಂತರಿಗೆ ತಿರುತಲ ಅಭಿಷೇಕವನ್ನು ಮಾಡಿ, ಇಂದ್ರಯಜ್ಞವನ್ನು ಮಾಡಿ, ಈಗ ನಾವಿಲ್ಲಿ ಗೋಪೂಜೆ ಹಾಗೂ ಗೋಗ್ರಾಸ ಸೇವೆಗೆ ಎಲ್ಲರೂ ಕೂಡ ನೆರೆದಿರುವಂತಹದ್ದು. ನಮ್ಮೆಲ್ಲ ಸಿಬ್ಬಂದಿಗಳು, ಇಲ್ಲಿ ಇರುವಂತಹ ಧನ್ವಂತರಿ ಉಪಾಸಕರು, ಗೋಪ್ರೇಮಿಗಳು ಹಾಗೂ ನಮ್ಮ ಸಸ್ಯ ಸಂಜೀವನಿಯ ಸಮಸ್ತ ಕುಟುಂಬದವರು, ಭಜಕ ಜನಗಳು ಎಲ್ಲರೂ ಕೂಡ ಈ ಒಂದು ಗೋಗ್ರಾಸ ಸೇವೆ ಹಾಗೂ ಗೋಪೂಜೆಗೆ ಇಲ್ಲಿ ಬಂದಿದ್ದಾರೆ. ನಮ್ಮ ಸಿಬ್ಬಂದಿಗಳು ನಮ್ಮ ಗೋಶಾಲೆಯ ಮುಖ್ಯ ದ್ವಾರದ ಮುಂದೆ ಹೂವಿನಲ್ಲೇ ಸುಸ್ವಾಗತ ಅಂತ ಸುಂದರವಾಗಿ ಜೋಡಿಸಿದ್ದಾರೆ. ಹೂವಿನಲ್ಲೇ ಇಲ್ಲಿ ಎಲ್ಲ ಗೋವುಗಳಿಗೆ ಅಂತ ಗೋಗ್ರಾಸ ರೆಡಿ ಮಾಡಿದ್ದಾರೆ. ಎಲ್ಲ ಕೊಡುಬಳೆಯಲ್ಲಿ ಗೋಗ್ರಾಸನ ರೆಡಿ ಮಾಡಿರುವಂತಹದ್ದು. ಹಲಸಿನ ಹಣ್ಣಿನ ಸ್ಮೆಲ್ ಬರ್ತಾ ಇದೆ. ಹಲಸಿನ ಹಣ್ಣುಗಳನ್ನೆಲ್ಲ ಹಾಕಿದ್ದಾರೆ. ಬಾಳೆಹಣ್ಣು ತಂದಿಟ್ಟಿದ್ದಾರೆ, ಗೋಮಾತೆಗೆ ಕೊಡ್ಬೇಕು ಅಂತ ಬಾಳೆಹಣ್ಣು ತಂದಿದ್ದಾರೆ. ಗೋಗ್ರಾಸ ರೆಡಿ ಆಗಿದೆ. ಗೋಪೂಜೆ ಮಾಡುದಾ? ಪ್ರಾರಂಭ ಮಾಡ್ಲಿ. ಎಲ್ಲರೂ ಕೂಡ ಗೋಪೂಜೆಗೆ ಬಂದಿದ್ದಾರೆ. ಎಲ್ಲರೂ ಹಸುಗಳಿಗೆ ಅರಿಶಿಣ ಕುಂಕುಮವನ್ನು ಹಾಕ್ತಾ ಇದ್ದಾರೆ. ನಮ್ಮ ಬ್ರಹ್ಮರ್ಷಿ ದೈವರಥ ಗೋಶಾಲೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚಿಗೆ ದೇಸಿ ಹಸುಗಳಿವೆ. ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಇಲ್ಲಿ ಮಲ್ನಾಡ್ ಗಿಡ್ಡ ಹಾಗೂ ಗಿರ್ ಜಾತಿಯ ಹಸುಗಳು ಹೆಚ್ಚಿಗೆ ಇದೆ. ಇವೆಲ್ಲದೂ ಕೂಡ ಈಗ ಗೋಗ್ರಾಸಕ್ಕೆ ಅಂತ ಕಾಯ್ತಾ ಇರುವಂತಹದ್ದು. ಎಲ್ಲ ಹಸುಗಳನ್ನು ಕೂಡ ಅಲಂಕರಿಸಿದ್ದಾರೆ. ಎಲ್ಲರಿಗೂ ಸ್ನಾನ ಮಾಡಿಸಿ ಹೂಗಳನ್ನು ಹಾಕಿ ಅಲಂಕರಿಸಿದ್ದಾರೆ. ಎಲ್ಲರೂ ಕೂಡ ಕಾಯ್ತಾ ಇವೆ. ಮಗ ಕೊಡ್ತು ಇವಕ್ಕೆಲ್ಲ ನಾವು ಆಟೋಮೆಟಿಕ್ ವಾಟರ್ ಬಾಲ್ ಸಿಸ್ಟಮ್ ಅನ್ನ ಮಾಡಿದ್ದೇವೆ. ಕೊಡ್ತೇನೆ. ತಾವೆಲ್ಲರೂ ಕೂಡ ನಿಮಗೆ ಇರುವಂತ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಲಿ ಅಂತ ಗೋಮಾತೆಯರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಅದು ಯಾವುದೇ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆಗಳ ಪರಿಹಾರ ಮಾಡುವಂತ ಶಕ್ತಿ ಗೋಮಾತೆಯರಲ್ಲಿ ಇದೆ. ಅದಕ್ಕಾಗಿ ಅಲ್ವಾ ಎಲ್ಲ ದಾನಗಳಲ್ಲಿ ಗೋದಾನ ಶ್ರೇಷ್ಠ ಅಂತ ಹೇಳಿರುವಂತಹದ್ದು. ಹಿರಣ್ಯ ದಾನ ಕೊಡಿ, ಯಾವುದೇ ದಾನ ಕೊಡಿ, ಎಲ್ಲ ದಾನಕ್ಕಿಂತ ಅತ್ಯಂತ ಶ್ರೇಷ್ಠ ಆಗಿರುವಂತಹದ್ದು ಗೋದಾನ ಅಂತ ಹೇಳಿದ್ದಾರೆ. ದಿವಸ ಗೋಗಳನ್ನ ಪೂಜೆ ಮಾಡುವಂತಹದ್ದು, ಗೋಗ್ರಾಸವನ್ನು ಕೊಡುವಂತಹದ್ದು, ಗೋಗ್ರಾಸ ಕೊಟ್ಟು ನಾವು ಊಟ ಮಾಡುವಂತಹದ್ದು, ಇವೆಲ್ಲದರಿಂದ ನಮ್ಮಲ್ಲಿರುವಂತಹ ಎನರ್ಜಿ, ಪಾಸಿಟಿವಿಟಿ ಹೆಚ್ಚಿಗೆ ಆಗತ್ತೆ. ಅದಷ್ಟೇ ಅಲ್ಲದೆ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಅದಕ್ಕಾಗಿ ಪಂಚಗವ್ಯಗಳನ್ನು ಗೋಮೂತ್ರ, ಗೋದತಿ, ಗೋಘೃತ, ಗೋಕ್ಷೀರ ಹಾಗೂ ಗೋಮಯ ಇವುಗಳನ್ನು ನಾವು ಪಂಚಗವ್ಯಗಳಾಗಿ ಉಪಯೋಗಿಸ್ತೇವೆ. ಹೀಗೆ ಉಪಯೋಗಿಸೋದ್ರಿಂದ ಕ್ಯಾನ್ಸರ್ನಂತ ಮಹಾಮಾರಿಯನ್ನು ಕೂಡ ವಾಸಿ ಮಾಡುವಂತ ಶಕ್ತಿ ಆ ಒಂದು ಪಂಚಗವ್ಯಕ್ಕೆ ಇದೆ. ಅರ್ಚಕರು
ಪೂಜೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಒಂದು ಬ್ರಹ್ಮರ್ಷಿ ದೇವರಾತ ಗೋಶಾಲೆಯಲ್ಲಿ ಮುಖ್ಯವಾಗಿ 2 ವಿಭಾಗಗಳಿವೆ. ಒಂದು ಇಲ್ಲಿರುವಂತಹ ಒಂದು ಗೋಶಾಲೆ, ಅಲ್ಲಿ ಬಿಟ್ಟಿ ಕಟ್ಟಿ ಮಾಡ್ತಾ ಇರ್ತೇವೆ. ಮತ್ತೊಂದು ವಿಭಾಗ ಮುಕ್ತ ಗೋಶಾಲೆ. ಆ ಒಂದು ಅದ್ಭುತ ಶಕ್ತಿ ಇರುವಂತಹದ್ದು ನಮ್ಮ ದೇಸಿ ಹಸುಗಳಲ್ಲಿ. ನಮ್ಮ ದೇಸಿ ಹಸುಗಳಿಗೆ ಕ್ಯಾನ್ಸರ್ ಅಂತ ಮಹಾಮಾರಿಯನ್ನೇ ವಾಸಿ ಮಾಡುವಂತಹ ಅದ್ಭುತ ಶಕ್ತಿ ಇದೆ ಅಂತ ಹೇಳಿದ್ಮೇಲೆ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಕಡಿಮೆ ಮಾಡದೇ ಇರುವಂತ ಶಕ್ತಿ ಖಂಡಿತ ಇದೆ ಅಲ್ದನ. ಆ ತಾಕತ್ತು ಬೇರೆ ಅಲ್ದನ. ಬತ್ತೆ ಎಲ್ಲರನ್ನ ಮಾತಾಡ್ಸ್ಕೊಂಬತ್ತೆ. ಕಡೆ ಬಸ್ ಎಲ್ಲರನ್ನ ಮಾತಾಡ್ಸ್ಕೊಂಬತ್ತೆ. ಬತ್ತೆ ಅಮ್ಮ ಸಿಂಧು ಕಾವೇರಿ ಇದ್ದಾಳೆ, ಭೀಷ್ಮ ಇದ್ದಾನೆ, ಶ್ರೀದೇವಿ ಬಾ. ಅಲ್ಲಿ ಹೋಗ್ಬಪ್ಪ, ಅಲ್ಲಿ ಕೊಟ್ಟಿಗೆ ಹೋಗ್ಪ, ಗೋ ಮಾಡಕ್ ಹೋಗಪ್ಪ. ಕೈಲಿ ಕೊಟ್ಟು ಕಡೆ ಕಡೆ ಗೋ ಮಾಡಕ್ ಕೊಟ್ಟು ರೋಡಿಲ್ಲ, ಹೆಂಗ್ ಮಾಡಿ ರೋಡಿಲ್ಲ ಬಿಟ್ಟಲ್ಲ. ಇಲ್ಲಿ ಕೊಟ್ಕೊಂಬಿಡಿ, ಈ ಕಡೆ ಗೋ ಮಾಡಕ್ ಹೋದ್ರೆ ಇವನು ಸದ್ಯ ಹುಟ್ಟದವನು. ಇದು ಹುಟ್ಟಿ 3 ದಿವಸ ಆಯ್ತು ಹುಟ್ಟಿ. ಇದರೆಲ್ಲ ಮಲ್ನಾಡು ಗಿಡ್ಡ ಹಸುಗಳಿವೆ. ಶ್ವೇತ ಕಪಿಲ ಇದೆ, ಸ್ವರ್ಣ ಕಪಿಲ ಇದೆ, ಸ್ವರ್ಣ ಕಪಿಲ, ಶ್ವೇತ ಕಪಿಲ, ಕೃಷ್ಣ ಕಪಿಲ ಎಲ್ಲವೂ ಇರುವಂತಹದ್ದು ಇಲ್ಲಿ. ಎಲ್ಲರೂ ಕೂಡ ಗೋಗ್ರಾಸವನ್ನು ತಕೊಂಡೋಗಿ ಹಸುಗಳಿಗೆ ಕೊಡ್ತಾ ಇದ್ದಾರೆ. ತಗೊಂಬ. ಹುಡುಗರು ಕೂಡ ಗೋ ಆರತಿ ಮಾಡ್ತಾ ಇದ್ದಾರೆ, ಗೋ ಪೂಜೆ ಮಾಡ್ತಾ ಇರ್ತಾರೆ. Anirudh, pray for success, okay? So heal your body, okay? I will show you. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಲ್ಲರೂ ಕೂಡ ಈ ಒಂದು ಗೋ ಆರತಿಯಲ್ಲಿ ಹಾಗೂ ಗೋಗ್ರಾಸ ಸೇವೆಯಲ್ಲಿ ಪಾಲ್ಗೊಳ್ತಿರುವಂತಹದ್ದು. ಎಲ್ಲರೂ ಕೂಡ ಗೋಗ್ರಾಸವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡ್ ಕೊಡಿ, ಎಲ್ಲ ಸಮಸ್ಯೆ ಪರಿಹಾರ ಆಗ್ಬೇಕೊಳ್ಳಿ, ಗೋಮಾತೆಯರಲ್ಲಿ ಕೇಳ್ಕೊಳ್ಳಿ.
ನಾಗರಾಜ ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಂಡ್ ಕೊಡು. ಶಾರದಾ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊಂಡ್ ಕೊಡ್ಬೇಕು. ಕೊಡು ಕೊಡು ಕೊಡು. ಸಚಿನ ಇಲ್ಲಂತಾಗವ. ಕೊಡ್ತ 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 ಪರಸ್ಥಾನ ಎಲ್ಲ ಇದ್ದದ. ತಗ ಲಾಡು ನಿನ್ ಕೊಡು ನಿನ್ ಕೊಡು. ನಿಂಗೂ ಕೊಡ್ತಿ ಕೊಡ್ತೆ ಕೊಡ್ತೆ. ಹಲಸಿನ ಹಾಕಿದಾರಲ್ಲ ತುಂಬಾ ಇಷ್ಟ ಆಗೋಗಿದೆ ಎಲ್ಲರಿಗೂ. ರುಚಿ ಇದ್ದ ಹೋಗ್ರಸ ಚಲೋ ಇದ್ದ. ನಿಂಗ್ ಬೇಕನ ನಿಂಗೂ ಬೇಕನ. ತಗೋ ಅಂಬಾ ತಗೋ ನಿಂಗೂ ತಗೋ ತಗೋ ಕೊಡು. ಬೇಡದ ತಗೊಳ. ಕೊಡಿ. ಅಂತ ನಾವು ನಮ್ಮ ಇಲ್ಲಿಯ ಗೋಶಾಲೆಗೆ ಎಲ್ಲ ಹಸುಗಳಿಗೆ ಗೋಗ್ರಸವನ್ನು ಕೊಟ್ವಿ. ಚಿಕ್ಕ ಚಿಕ್ಕ ಕರುಗಳಿದ್ದಾರೆ, ತೋರಿಸ್ತೀನಿ ನಿಮ್ಗೆ. ಶ್ರೀರಾಮ ಇದ್ದಾನೆ, ಗಣಪ ಇದ್ದಾನೆ, ಸುಮಂಗಲ ಇದ್ದಾರೆ, ಯೋಗಿನಿ ಇದ್ದಾರೆ. ಎಲ್ಲರೂ ಕೇಳ್ತಾ ಇರ್ತಾರೆ. ಚಿಕ್ಕ ಪುಟ್ ಪುಟಾಣಿ ಹಸುಗಳನ್ನ ತೋರಿಸ್ಕೊಂಡು ನಾವು ಮುಕ್ತ ಗೋಶಾಲೆಗೆ ಹೋಗುವ. ಶ್ರೀರಾಮ ಶ್ರೀರಾಮ ಇದಾನೆ. ಶ್ರೀರಾಮ ದೊಡ್ಡವಾದ. ಹರ ಹರ ಅಲ್ಲಿ ಗೋಶಾಲೆಗೆ ಹೋಗ್ತೀರಿ. ಗೋಕರ್ಸ ತಗೊಂಡು ಹೋಗಿ ಮುಕ್ತ ಗೋಶಾಲೆಗೂ ಕೊಟ್ಟಿಗೆ ಬಂದ್ಬಿಡು. ಕರಾಕೋಕಾಗಿದ್ದೆ ಅದು ನೋಡು, ಚೆಕ್ ಮಾಡು. ಕರೆಕ್ಟ್ 9 ತಿಂಗಳಾಯ್ತು ಇವತ್ತಿಗೆ.
ಗೌರಿ ಗೌರಿಗೆ 9 ತಿಂಗಳತ್ತು ಕರೆಕ್ಟ್ ಆಗಿ 9 ಮಂತ್. ಆರಾಮಿದ್ದೇನ? ಫುಲ್ ಸ್ಟ್ರಾಂಗ್ ಇದ್ದ. ಎಲ್ಲರೂ ಮುಕ್ತ ಶಾಲೆಗೆ ಹೋಗ್ತೀರಾ? ಎಲ್ಲರೂ ಈಗ ಮುಕ್ತ ಶಾಲೆಗೆ ಹೋಗಿ ಅಲ್ಲಿ ಗೋಗ್ರಾಸನ್ನು ಕೊಟ್ಟು ಬರ್ತಾರೆ. ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಇದ್ದಾರೆ. ಗೌರಿ ಹೆಂಗಿದ್ದೆ? ನೀವು ಕೂಡ ಬಂದು ಗೋಗ್ರಾಸ ಸೇವೆಯಲ್ಲಿ ಪಾಲ್ಗೊಳ್ಬಹುದು, ಗೋಪೂಜೆಯಲ್ಲಿ ಪಾಲ್ಗೊಳ್ಬಹುದು. ತುಂಬಾ ಜನ ಗೋಪ್ರೇಮಿಗಳು ಗೋಮಾತೆಯರಿಗೆ ಅಂತ, ಗೋಗ್ರಾಸ ಸೇವೆಗೆ ಅಂತ, ಅವುಗಳ ಮೇವಿಗೆ ಅಂತ ತನು ಮನಧನದಿಂದ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ಇದರಿಂದ ನಮಗೆ ಗೋಸೇವೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಮಟ್ಟಿಗೆ ತುಂಬ ಅನುಕೂಲ ಆಗುವಂಥದ್ದು. ಸುಮ್ಮನೆ ಅಂತದೆ. ನಾವು ನಮ್ಮಿಂದ ಬೆಸ್ಟ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟ ಅವೆಲ್ಲದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ. ಹಸಿ ಹುಲ್ಲಿನ ವ್ಯವಸ್ಥೆ ಮಾಡಿದ್ದೇವೆ ಅವುಗಳಿಗೆ ಅಂತ. ಹಸಿ ಹುಲ್ಲು ವ್ಯವಸ್ಥೆ ಮಾಡಿದ್ದೇವೆ, ಸೈಲೇಜ್ ಅನ್ನ ವ್ಯವಸ್ಥೆ ಮಾಡಿದ್ದೇವೆ, ಜೋಳದ ಹುಲ್ಲನ್ನ ವ್ಯವಸ್ಥೆ ಮಾಡಿದ್ದೇವೆ. ಹುಲ್ಲು ಬೇಡ್ದ ನಾನೇ ತಿಕ್ಕೊಡವ? ಮೈಯೇ ತಿಕ್ಬೇಕಂತ ನೋಡಿ, ಹುಲ್ಲು ಬೇಡ ಅಂತ. ಹೌದನ? ನೋಡ್ಬೋದು ಎಷ್ಟು ಸಮೃದ್ಧಿಯಿಂದ ಇದೆ ಅಂತ. ಎಲ್ಲದಕ್ಕೂ ಕೂಡ ನಾವು ಏನೂ ಕಡಿಮೆ ಆಗಿದ್ದಂಗೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಗೋಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವೆಲ್ಲದಕ್ಕೂ ಕೂಡ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಪ್ರೀತಿಯ ಕಾರಣ. ಹೀಗೆ ನಿಮ್ಮೆಲ್ಲರ ಪ್ರೀತಿ ಸದಾ ಇರಲಿ. ಎಲ್ಲರಿಗೂ ಕೂಡ ಗೋಮಾತೆಯರ ಆಶೀರ್ವಾದ ಸಿಕ್ಕಲಿ ಅಂತ ಎಲ್ಲ ಕೂಡ ಗೋಮಾತೆಯರ ಆಶೀರ್ವಾದ ಸಿಕ್ಕಲಿ. ನಿಮಗಿರುವಂತ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ನಾವು ಧನ್ವಂತರಿಯಲ್ಲಿ, ಪಶುಪತಿಯಲ್ಲಿ, ಶಕ್ತ ದೇವತೆಯಲ್ಲಿ, ಬ್ರಹ್ಮರ್ಷಿ ದೈವರಾತರು ಹಾಗೂ ಎಲ್ಲ ಗೋಮಾತೆಯರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳುವ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.